ಅಳಿದು ಹೋಗಿರುವಂತಹ ಸರಸ್ವತಿ ನದಿಯು ರಾಜಸ್ಥಾನದ ಭೂಮಿಯ ಮೇಲೆ ತನ್ನ ಮರುಹುಟ್ಟನ್ನು ಪಡೆದುಕೊಂಡಿದೆ. ಈ ಘಟನೆ ಸಂಭವಿಸಿದ್ದು ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಮೋಹನಗಢ ಎಂಬ ನಗರದಲ್ಲಿ. ಬೋರ್ವೆಲ್ ಕೊರೆಯುವ ಸಮಯದಲ್ಲಿ 850 ಅಡಿ ಆಳದಿಂದ ನೀರು ವೇಗವಾಗಿ ಹೊರಚಿಮ್ಮಲು ಪ್ರಾರಂಭಿಸಿತು. ನೋಡುತ್ತಲೇ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಯಿತು. ಬೋರ್ವೆಲ್ನೊಂದಿಗೆ ಬೋರ್ವೆಲ್ ಮಿಷಿನ್ ಕೂಡ ಮುಳುಗಿ ಹೋಯಿತು. ಆದರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ನೀರು ಆರ್ಟಿಷಿಯನ್ ವೆಲ್ನಿಂದ ಹೊರಬಂದಿದೆ. ಹಾಗಾದ್ರೆ ಆರ್ಟಿಷಿಯನ್ ವೆಲ್ ಅಂದ್ರೆ ಏನು? ನೋಡಿ, ಇದು ವಾಟರ್ ಟೇಬಲ್. ಇದರ ಕೆಳಗೆ ಇರೋದೇ ಇಂಪರ್ಮೆಬಲ್ ಲೇಯರ್. ಈ ಪದರವನ್ನು ದಾಟಿ ನೀರು ಇನ್ನು ಕೆಳಗೆ ಹೋಗಲು ಸಾಧ್ಯವಿಲ್ಲ. ಕೆಲವು ಬಾರಿ ಭೂಮಿಯ ಮೇಲ್ಮೈ ಮೇಲೆ ಬಿದ್ದ ನೀರು ಇಂಪರ್ಮೆಬಲ್ ಲೇಯರ್ನ ಮೇಲೆ ಹೋಗಿ ಶೇಖರಣೆಯಾಗುತ್ತದೆ. ಇದನ್ನು ಕನ್ಫೈನ್ಡ್ ಎಕ್ವಿಫೈರ್ ಅಂತ ಕರೀತಾರೆ. ಈ ಎಕ್ವಿಫೈರ್ ನಲ್ಲಿ ತುಂಬಾ ಹೈ ಪ್ರೆಷರ್ ಇರುತ್ತೆ. ಇದರ ಕೆಳಗೆ ಕೂಡ ಇಂಪರ್ಮೆಬಲ್ ಲೇಯರೇ ಇರೋದು. ಯಾವುದೇ ಕಾರಣಾಂತರಗಳಿಂದ ಈ ಎಕ್ವಿಫೈರ್ ನ ಮೇಲೆ ಇರುವ ಇಂಪರ್ಮೆಬಲ್ ಲೇಯರ್ ಏನಾದ್ರೂ ಒಡೆದು ಹೋದ್ರೆ ಈ ಎಕ್ವಿಫೈರ್ ನಿಂದ ನೀರು ಹೈ ಪ್ರೆಷರ್ ನ ಕಾರಣದಿಂದಾಗಿ ವೇಗವಾಗಿ ಭೂಮಿಯಿಂದ ಹೊರಗೆ ಬರುತ್ತದೆ. ಇದನ್ನೇ ನಾವು ಆರ್ಟಿಷಿಯನ್ ವೆಲ್ ಅಂತ ಹೇಳೋದು.